ಕೂಳೂರು ಗ್ರಾಮಕ್ಕೆ ನಾನು ಕಳೆದ 5-6 ತಿಂಗಳಿಂದ ನಾನು ತಹಸೀಲ್ದಾರ್ ಇಬ್ಬರು ಕೂಡ ಭೇಟಿಯಾಗಿ ಆ ಸಂದರ್ಭದಲ್ಲಿ ಸ್ಥಳೀಯವಾಗಿ ಬಹಳ ವರ್ಷಗಳಿಂದ ಅವರಿಗೆ ನಿವೇಶನವೂ ಇರಲಿಲ್ಲ, ಬೇರೆ ಏನೇನೋ ಕಾರಣಗಳಿಂದ ಅಲ್ಲಿ ಮನೆ ಕಟ್ಕೊಳ್ಳಿಕ್ಕೂ ಅವಕಾಶ ಆಗದೆ ಗುಡ್ಸ್ಲಿಗಿಂತ ಹೀನಾಯವಾಗಿರೋ ಪರಿಸ್ಥಿತಿಯಲ್ಲಿ ಕೆಲವೊಂದು ಕುಟುಂಬಗಳಿದ್ವು. ಆ ದಿನ ನಾವು ಮಾತು ಕೊಟ್ಬಿಟ್ಟು ಬಂದಿದ್ವಿ. ಯಾರೋ ಒಂದು ತಾಯಿ ಆಚೆ ಬಂದು ಹೇಳಿದ್ಲು, ನನ್ನ ಮಗಳಿಗೆ ಮದುವೆ ಮಾಡೋಕ್ಕಾಗ್ತಿಲ್ಲ, ನಂಗೆ ಮನೆ ಇಲ್ಲದೆ ಇರೋದ್ರಿಂದ, ನಮ್ಮ ಮಗಳನ್ನ ಯಾರೂ ಕೇಳಿ ಮದುವೆ ಮಾಡ್ಕೊಂಡು ಹೋಗ್ತಾ ಇಲ್ಲ, ಇಂಥ ಮನೇಲಿರೋ ಕಾರಣದಿಂದನೇ ನನ್ನ ಮಕ್ಕಳಿಗೆ ಏನೂ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತ. ಆ ದಿನ ನಾವಿಬ್ಬರು ಯೋಚನೆ ಮಾಡಿಕೊಂಡು ಹೋಗಿ ಸರ್ಕಾರದ ಜಾಗ ಎಲ್ಲಿದೆ ಅಂತೆಲ್ಲ ಹುಡುಕಿದ್ವಿ. ಸ್ವಲ್ಪ ಊರಿಂದ ದೂರ ಸ್ಮಶಾನ, ಆಮೇಲೆ ಕೆರೆ ಹತ್ತತ್ರ ದೂರ, ಊರಿಂದ ಜಾಸ್ತಿ ದೂರ ಇರುವಂಥ ಜಾಗಗಳೇ ಕಾಣಿಸಿದ್ವಿ. ಅದು ಅಷ್ಟು ಯೋಗ್ಯ ಅಲ್ಲ ಅಂತ ನಮ್ಮ ಮನಸ್ಸಿಗೂ ಅನ್ನಿಸ್ತು. ಊರಲ್ಲಿದ್ದವ್ರನ್ನ ಸ್ವಲ್ಪ ದೂರ ಯಾಕೆ ವಾಸ ಮಾಡೋದಕ್ಕೆ ಅವ್ರನ್ನೇ ಸಪ್ರೇಟಾಗಿ ಅದಾದಮೇಲೆ ಸರ್ಕಾರದ್ದು ಜಾಗ ಹುಡುಕಿದಾಗ ಎರಡೂ ಊರ ಮಧ್ಯ ಸಿಕ್ಕಿದೆ. ಕೂಳೂರು ಮತ್ತು ಕಂಬಂಪಲ್ಲಿ ಮಧ್ಯ ಜಾಗ ಸಿಕ್ಕಿದೆ. 2 ಎಕರೆ ಸಿಕ್ಕಿದೆ. 2 ಎಕರೆ 8 ಗುಂಟೆ ಜಾಗ ಸಿಕ್ಕಿದೆ. ಇದನ್ನು ವಿಶೇಷವಾಗಿ ಆ ಕುಟುಂಬದವ್ರಿಗೆ ಯಾರು ನೊಂದಿದ್ದಾರೆ, ಕಷ್ಟ ಬಿದ್ದಿದ್ದಾರೆ, ಈವರೆಗೂ ಪಂಚಾಯತಿ ಹತ್ರ ಬಂದರು, ರೆವಿನ್ಯೂ ಅವ್ರ ಹತ್ರ ಬಂದರು, ನಮ್ಮ ಹತ್ರ ಶಾಸಕರ ಹತ್ರ ಬಂದರು, ತಹಸೀಲ್ದಾರ್ ಹತ್ರ ಹೋದರು, ಇಷ್ಟು ವರ್ಷಗಳ ಕಾಲ ಒಂದು ನಿವೇಶನ ಕೂಡ ತಗೊಳಕ್ಕಾಗದೆ ನೊಂದಿರುವಂಥ ಕುಟುಂಬಗಳಿಗೋಸ್ಕರ ಮೊದಲನೇ ಆದ್ಯತೆಯಲ್ಲಿ ಅವ್ರಿಗೆ ಸೈಟನ್ನು ನಿವೇಶನ ಹಂಚಿಕೆ ಮಾಡಬೇಕು. ಅದಕ್ಕೆ ಆದ ರೀತಿಯಲ್ಲಿ ಅಧ್ಯಕ್ಷರು, ಪಂಚಾಯತಿ ಅಧ್ಯಕ್ಷರಿಗೆ ವಾರ್ಡ್ ಸಭೆ ಮಾಡಿ ಆ ಊರಿನಲ್ಲಿ ಎಷ್ಟು ಜನ ನಿವೇಶನ ರೈತರಿದ್ದಾರೆ ಅಂತ ಪಟ್ಟಿ ಮಾಡೋಕ್ಕೆ ಹೇಳಿದ್ವಿ. ಅವೆಲ್ಲ ಮಾನದಂಡಗಳನ್ನು ಮಾಡಿ, ಏನು ಸರ್ಕಾರದ್ದು ಮತ್ತು ನಿವೇಶನ ಹಂಚಿಕೆ ಮಾಡಲಿಕ್ಕೆ ಏನೇನು ಮಾನದಂಡಗಳಿರುತ್ತೆ ಅವನ್ನೆಲ್ಲನೂ ಮಾಡಿ ಆದ್ಯತೆ ಮೇರೆಗೆ ಆ ಕುಟುಂಬಗಳಿಗೆ, ಯಾರು ಇಷ್ಟು ದಿನ ನೊಂದಿದ್ದಾರೆ ಆ ಕುಟುಂಬಗಳಿಗೆ ಸೈಟ್ ಕೊಡಬೇಕಾಗುತ್ತೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದರೆ ಅವರು ₹1 ಕೋಟಿ ಒಂದು ಊರ ದೇವಸ್ಥಾನ ಕಟ್ಟಿ ಪೂಜೆಗೆ ಹೋಗಿದ್ವಿ. ನೀವು ಪೂಜೆಗೆ ಕರೆದ್ರೆ ಬರ್ತಾರಾ? ನಮ್ಮ ಮನೆ ನೋಡಿ ಯಾವ ಪರಿಸ್ಥಿತಿಯಲ್ಲಿದೆ, ನಮ್ಮ ಮನೆಯಲ್ಲಿ ಒಬ್ಬರು ನೀರು ಕುಡಿಯೋಕ್ಕೂ ಒಳಗಡೆ ಬರೋಲ್ಲ, ನಮ್ಮ ಮಕ್ಕಳನ್ನ ಮದುವೆ ಆಗ್ತಾರ ಅಂತ ಒಂದು ತಾಯಿ ಭಾಳ ನೋವಿಂದ ಹೇಳಿದ್ದು. ನನ್ನ ಮನಸ್ಸಿಗೆ ಯಾಕೋ ತುಂಬ ಕಷ್ಟ ಆಯಿತು. ಆ ದಿನದಿಂದ ಪದೇ ಪದೇ ನಾನು ಒಂದು ಗೌರವವಾಗಿ ಅವರಿಗೆ, ಆ ಕುಟುಂಬಗಳಿಗೆ ಗೌರವವಾಗಿ ನಿವೇಶನ ಹಂಚಿಕೆ ಮಾಡಲೇಬೇಕು ಅನ್ನುವಂಥ ಹಠ ಮಾಡ್ಕೊಂಡು ಹೋದಾಗ ಅವ್ರ ಜೊತೆ ಆ ಪಂಚಾಯತಿ ಅಧ್ಯಕ್ಷರು, ಮೆಂಬರ್ಸ್ಗೆ ಹೌದು ಅವರಿಗೆ ನಾವು ನ್ಯಾಯ ಕೊಡಬೇಕು ಅಂತ ನಮ್ಮ ಜೊತೆ ಇದನ್ನು ಕೆಲಸ ಮಾಡಿದ್ದೀವಿ. ಎಲ್ಲರದ್ದು ಶ್ರಮ ಇದೆ. ನಾವು ಜಾಗ ಹುಡುಕಬೇಕು ಅಂದಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹುಡುಕುವಂಥದ್ದು ತುಂಬ ಇದೆ. ಏನು ಸರ್ಕಾರದ ಜಾಗ ಎಲ್ಲಿದೆ ಅಥವಾ ಗ್ರಾಮ ಠಾಣಾ ಜಾಗ ಎಲ್ಲಿದೆ, ತುಂಬ ಕಷ್ಟ ಹುಡುಕಿ ಅದನ್ನು ಇವತ್ತು BC ಹಂತದಲ್ಲಿ ಅದನ್ನು ಆದೇಶ ಮಾಡಿಸ್ಕೊಂಡು ಬರೋವಂಥ ಎಲ್ಲ ಪ್ರೊಸೀಜರ್ಸ್ ಆಗಿದೆ. ನಾವಿವತ್ತು ಈ ಜಾಗನ EO ಅವ್ರಿಗೆ ಹಸ್ತಾಂತರ ಮಾಡ್ತೀವಿ. ಅದಾದಮೇಲೆ ಇವರು ಈ ಜಾಗನ ಲೆವೆಲ್ ಮಾಡಿಕೊಂಡು ಮತ್ತು ಇದನ್ನು ಸೈಟ್ಸ್ಗೆಲ್ಲ ಹೇಗೆ ಹಂಚಿಕೆ ಮಾಡೋದಕ್ಕೆ ಮೂಲಭೂತ ಸೌಕರ್ಯ ಕೊಡಬೇಕಾದ್ರೂ ಪಂಚಾಯತಿ ಹಂತದಲ್ಲಿ EO ಮತ್ತು ಪಂಚಾಯತಿ ಯಾವುದು ಪಂಚಾಯತಿ ಇರುತ್ತೆ ಅದು. ಈಗ ಇವರು ಚಂದ್ರಪ್ಪ ಅವರೇ ಪಂಚಾಯತಿ ಅಧ್ಯಕ್ಷರು ಇರೋದ್ರಿಂದ ಇವರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇಬ್ಬರೂ ಸೇರಿ ಲೆವೆಲ್ ಮಾಡಿಕೊಂಡು ಸೈಟ್ ಹಂಚಿಕೆ ಮಾಡೋದಕ್ಕೆ ಲೆವೆಲ್ ಮಾಡಿಕೊಂಡು ಮತ್ತು ಬೋರು ಹಾಕಿದ್ದಾರೆ. ಮತ್ತು ಜೀವನ ನೀರು ಸಿಕ್ಕಿರೋದು ಏನೇನು ಮಾಡಿ ಅದನ್ನು ಪ್ರೊಸೀಜರ್ಸ್ ಏನಿದೆ ಆ ರೀತಿ ಮಾಡಬೇಕಾಗುತ್ತೆ. ಎಷ್ಟೋ ವರ್ಷಗಳಾದಮೇಲೆ ಇದೊಂದು ಈ ಒಂದು ಊರಲ್ಲಿ ನನಗೆ ನಿವೇಶನ ಹಂಚಿಕೆ ಮಾಡುವಂಥ ಜವಾಬ್ದಾರಿ ಭಾಳ ಕ್ರಮಬದ್ಧವಾಗಿ ಮಾಡ್ತಾನೂ ಇದ್ದೀವಿ. ಅದು ಕೊಟ್ಟಾಗೇ ನನಗೆ ಅದೊಂದು ಸಮಾಧಾನವೂ ಆಗುತ್ತೆ. ಆ ತಾಯಿ ಯಾರಿದ್ದಾಳೋ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದ ದಿನವೇ ನನಗೆ ಆ ಒಂದು ಮನ್ಸಿಗೆ ನಮ್ಗೆ ಸಮಾಧಾನ ಆಗುತ್ತೆ. ನಮ್ಗೆ ಅವ್ರ ನೋವಂತೂ ತುಂಬ ಮನ್ಸಿಗೆ ಮುಟ್ತು ಅನ್ನೋದು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಹಸ್ತಾಂತರ ಆದಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಈ ಜಾಗನ EO ಆಫೀಸ್ಗೆ ಹಸ್ತಾಂತರ ಮಾಡಾದ್ಮೇಲೆ ಜಾಸ್ತಿ ಸಮಯ ಕಾಲಾವಕಾಶ ತಗೊಳ್ಳದೆ ನಿಮ್ಮ ಕೆಲಸ ಲೆವೆಲ್ ಮಾಡಿಸ್ಕೊಳ್ಳೋದು, ಮತ್ತು ಊರು ಅವ್ರಿಗೆ ರಸ್ತೆ ಹೇಗಿರಬೇಕು, ಮತ್ತು ಯಾವ ಮೂಲೆಯಿಂದ ನಾವು ಕೊಡ್ಬೋದು, ಅಂದರೆ ಇಷ್ಟು ಜಾಗ ಬೇಕಾಗ್ದೇನೂ ಆಗ್ಬೋದು. ಎರಡೂ ಊರ ಸಮಸ್ಯೆಗಳ ಬಗೆಹರಿಸಲಿಕ್ಕೆ ಇದನ್ನು ಪಂಚಾಯಿತಿಯಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ಇರಬೇಕು. ಯಾರಾದರೂ ಕಡು ಬಡವರು ಯಾರು ಅವ್ರಿಗೂ ಸ್ವಂತ ಜಾಗ ಮನೆ ಇಲ್ಲದೆ ಇರೋರು ಯಾರಾದರೂ ಇದ್ದರೆ ಅವ್ರಿಗೂ ಏನೋ ರೈತರು ಅವ್ರಿಗೆ ಸ್ವಂತ ಮನೆ ಇಲ್ಲದೆ ನಿವೇಶನ ಇಲ್ಲದೆ ಏನಾದರೂ ಸರ್ಕಾರದ ಜಾಗದಲ್ಲಿ ಅವರಿಗೂ ತೊಂದರೆ ಇಲ್ಲದೆ ನೋಡ್ಕೊಳ್ಳುವಂಥ ಸಿಸ್ಟಮ್ನೇ ಮಾಡ್ತಾ ಇದ್ದೀವಿ. ಯಾರು ಇದು ಸರ್ಕಾರದ ಜಾಗ ಆಗಿದೆ ಅಂತಲೇ ಇಲ್ಲಿರೋರ್ನೆಲ್ಲ ಯಾರನ್ನೂ ಆಚೆ ಕಳಿಸಲ್ಲ. ಅವ್ರಿಗೂ ಹಕ್ಕುಪತ್ರ ಕೊಟ್ಟು ಅದೇ ಜಾಗನ ಅವ್ರು ಏನು ಜಾಗ ಪೊಸಿಷನಲ್ಲಿದ್ದಾರೆ ಆ ಜಾಗ ಅವರಿಗೆ ಅದನ್ನೇ ಅನುಕೂಲ ಮಾಡ್ಕೊಳ್ಳೋ ಥರ ನಾವು ಈ ಸೊತ್ತು ಮಾಡಿ ಅವರಿಗೆ
ಅದಕ್ಕೆ ನ್ಯಾಯ ಕೊಡಿಸ್ತೀವಿ. ಆ ವಿಚಾರದಲ್ಲಿ ನಾವೇನು ಬೇರೆ ಆಲೋಚನೆಗಳು ಮಾಡಿಲ್ಲ. ಇರೋರ್ನು ಕಾಪಾಡ್ಕೋತೀವಿ, ಇಲ್ಲದೆ ಇರೋರಿಗೆ ಇದನ್ನ ಆಶ್ರಯ ಯೋಜನೆಯಲ್ಲಿ ಇದನ್ನ ಅವರಿಗೆ ಪ್ರೊಸೀಜರ್ಸ್ ಮಾಡಿ ಹಕ್ಕುಪತ್ರ ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ರೆವಿನ್ಯೂ ಹಂತದಿಂದ ಅವ್ರಿಗೆ ಹಸ್ತಾಂತರ ಮಾಡ್ತಾ ಇದೀವಿ. ಈಗ ಮುಂದೆ ಅವ್ರು ಎಷ್ಟು ದಿನದಲ್ಲಿ ಆ ಕೆಲಸ ಕಂಪ್ಲೀಟ್ ಮಾಡಿ ಅದನ್ನ ಪ್ರೊಸೀಜರ್ಸ್ ಮಾಡಬೇಕು. ನೀವು ಬಂದು